ಪ್ರಯಾಣಿಕರ ಸಮೇತ ಬಸ್ ಸೀಜ್ ಮಾಡಿ ಠಾಣೆಗೆ ಒಯ್ದ ಟ್ರಾಫಿಕ್ ಪೊಲೀಸರು. ಗೌರಿಬಿದನೂರಿನಿಂದ ಬೆಂಗಳೂರಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಅನ್ನು ಹೆಬ್ಬಾಳ ಬಳಿ ರಸ್ತೆಯಲ್ಲಿ ಬಸ್ ನಿಲುಗಡೆ ಮಾಡಿದ ಚಾಲಕ ಸ್ಟಾಪ್ ಇಲ್ಲದ ರಸ್ತೆಯಲ್ಲಿ ಸ್ಟಾಪ್ ನೀಡಿದ್ದಕ್ಕೆ ಪ್ರಯಾಣಿಕರ ಸಮೇತವೇ ಬಸ್ ಸೀಜ್ ಮಾಡಿ ಠಾಣೆಗೆ ಒಯ್ದಿದ್ದಾರೆ ಟ್ರಾಫಿಕ್ ಪೊಲೀಸರು. ಬಸ್ ಒಳಗೆ ಹತ್ತಿದ ಟ್ರಾಫಿಕ್ ಕಾನ್ಸ್ಟೇಬಲ್ ಸಂಜಯ್ ಬಸ್ ಅನ್ನು ನೇರವಾಗಿ ಸ್ಟೇಷನ್ಗೆ ಕೊಂಡೊಯ್ದಿದ್ದಾರೆ. ಸ್ಟಾಪ್ ಇಲ್ಲದ ಕಡೆ ಸ್ಟಾಪ್ ನೀಡಿದ ಕಾರಣಕ್ಕೆ ಬಸ್ ಸೀಜ್ ಮಾಡ್ತಿದ್ದೇವೆ ಎಂದು ಟ್ರಾಫಿಕ್ ಕಾನ್ಸ್ಟೇಬಲ್ ಸಂಜಯ್ ಹೇಳಿದರು. ಇನ್ನು ಪ್ರಯಾಣಿಕರ ಮನವಿಗೂ ಬಗ್ಗದ ಟ್ರಾಫಿಕ್ ಪೊಲೀಸರು ಉದ್ಯೋಗಿಗಳು, ವಿದ್ಯಾರ್ಥಿಗಳು ಇದ್ದ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಕರು ನಾವು ಕೆಲಸಗಳಿಗೆ ತುರ್ತಾಗಿ ಹೋಗಬೇಕು ಅಂತ ಮನವಿ ಮಾಡಿದ್ರು. ಬೇಕಾದರೆ ಬಸ್ ನಂಬರ್ ಪಡೆದು ಕೇಸ್ ಹಾಕಿ ಎಂದರೂ ಕೇಳದ ಟ್ರಾಫಿಕ್ ಪೊಲೀಸರ ವರ್ತನೆಗೆ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದರೂ ಕೇಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಸೀಜ್ ಬಳಿಕ ಬೇರೆ ಬಸ್ಗಳಲ್ಲಿ ಪ್ರಯಾಣಿಕರು ತೆರಳಿದ್ದಾರೆ. ಇನ್ನು ಬಸ್ ಸೀಜ್ ಮಾಡಿದ ದೃಶ್ಯಗಳು ಪ್ರಯಾಣಿಕರೊಬ್ಬರ ಮೊಬೈಲ್ನಲ್ಲಿ ಸೆರೆಯಾಗಿವೆ. ಟ್ರಾಫಿಕ್ ಪೊಲೀಸರ ಈ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ಜನರ ಧ್ವನಿ ನ್ಯೂಸ್.